Dr. Samyukta from Ayush Hospital, Bangalore, fertility specialist and gynec laparoscopic surgeon. So friends, ಇವತ್ತಿನ ಫೀಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ ದಟ್ ಇಸ್ ಅಬೌಟ್ ದ ಬ್ರೆಸ್ಟ್ ಫೀಡಿಂಗ್. ಈಚ್ ಆ್ಯಂಡ್ ಎವ್ರಿ ಫೀಮೇಲ್ ಆಫ್ಟರ್ ಹ್ಯಾವಿಂಗ್ ದೇರ್ ಡೆಲಿವರಿ ದಿಸ್ ವುಡ್ ಬಿ ಅ ವೆರಿ ಇಂಪಾರ್ಟೆಂಟ್ ಪೀರಿಯಡ್ ಟು ಟೈಡ್ ಆನ್. ಯಾಕೆ ಅಂದರೆ ಮಗುಗೆ ಡೇ ಆ್ಯಂಡ್ ನೈಟ್ ಶಿಫ್ಟ್ ಯಾವುದು ಅಂತ ಗೊತ್ತಿರಲ್ಲ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಎವ್ರಿ 2 hours ಎನ್ಶೋರ್ ಮಾಡಬೇಕು. ಪೋಸ್ಟ್ ಡೆಲಿವರಿ ಪೇನ್ ಇರುತ್ತೆ ನಿಮಗೆ, ಆ್ಯಂಡ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. They'll be like, don't have this food, don't take this food, should not have more of water. So ಈ ಥರ ಕನ್ಫ್ಯೂಷನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ. ಸೊ ಆ್ಯಂಡ್ ಪೊಸಿಷನಿಂಗ್ ಆಫ್ ದ ಬೇಬಿ ವುಡ್ ಬಿ ನ್ಯೂ ಫಾರ್ ಯು ಆ್ಯಂಡ್ ಫಾರ್ ಯು ಆಲ್ಸೋ, ಆ್ಯಂಡ್ ಫಾರ್ ಬೇಬಿ ಆಲ್ಸೋ ದ ಔಟರ್ ವರ್ಲ್ಡ್ ವುಡ್ ಬಿ ನ್ಯೂ. ಸೊ ಅಡ್ಜಸ್ಟ್ ಆಗೋ ಈ ಟೈಮಲ್ಲಿ ಹೇಗೆ ನಾವು ಇಂಪಾರ್ಟೆಂಟ್ ಸ್ಟೆಪ್ಸ್ ತೊಗೊಳ್ಳೋದ್ರಿಂದ, ಲೈಕ್ ಚಿಕ್ಕ ಚಿಕ್ಕ ಅವೇರ್ನೆಸ್ ತಿಳ್ಕೊಳ್ಳೋದ್ರಿಂದ ಇಟ್ ವುಡ್ ಮೇಕ್ ದಿಸ್ ಟೈಮ್ ಈಸಿಯರ್. ಸೊ ಬ್ರೆಸ್ಟ್ ಫೀಡಿಂಗ್ ಇಮಿಡಿಯೇಟ್ಲಿ ಪೋಸ್ಟ್ ಡೆಲಿವರಿ, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಇಲ್ಲ ಸಿಸೇರಿಯನ್ ಆಗಿರ್ಬೋದು, ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಕೊಡೋದು ಎನ್ಶೋರ್ ಮಾಡಿ. ಯಾಕೆಂದರೆ ಬ್ರೆಸ್ಟ್ ಮಿಲ್ಕ್ನಲ್ಲಿ ಇರೋ ದ್ಯಾಟ್ ಪ್ರೋಟೀನ್, ಫ್ಯಾಟ್ಸ್, ವೈಟಮಿನ್, ಇಮ್ಯುನೋಗ್ಲೋಬುಲಿನ್ಸ್, ಆ್ಯಂಟಿಬಾಡೀಸ್ ಸಪ್ಲಿಮೆಂಟ್ಸಲ್ಲಿ ಸಿಗೋಲ್ಲ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಇಂಥ ದೆರ್ ಇಸ್ ನೋ ಅದರ್ ಸಪ್ಲಿಮೆಂಟ್ ಫಾರ್ ದ್ಯಾಟ್. ದ ಬ್ರೆಸ್ಟಲ್ಲಿಂದ ಬರೋ ಆ ಮಿಲ್ಕ್ಗೆ ಬೇರೆ ಯಾವುದೇ ಸಪ್ಲಿಮೆಂಟ್ ಇಲ್ಲ, ಫಾರ್ಮುಲಾ ಮಿಲ್ಕ್ ಅದಕ್ಕೆ ಈಕ್ವಲ್ ಆಗೋದೇ ಇಲ್ಲ. ಓಕೆ, ಸಮ್ಟೈಮ್ಸ್ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ದಟ್ ಸಪ್ಲಿಮೆಂಟ್ಸ್ ವೆನ್ ದೆರ್ ಇಸ್ ಇಫ್ ಅಟ್ ಆಲ್ ಸಿಸೇರಿಯನ್ ಆಗಿದೆ, ಇವಾಗ 2 hours ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಹಾಕ್ಕೊಂಡಿದ್ದೀರಾ, ಬಟ್ ಸ್ಟಿಲ್ ದ ಬೇಬಿ ಈಸ್ ನಾಟ್ ಏಬಲ್ ಟು ಗೆಟ್ ಬಿಕಾಸ್ ಆಫ್ ದ ಪೊಸಿಷನಿಂಗ್ ಆರ್ ದ ಪೋಸ್ಟ್ ಡೆಲಿವರಿ ಪೇನ್. ಆ ಟೈಮಲ್ಲಿ 1 or 2 times ಇಟ್ ಇಸ್ ಓಕೆ, ಬಟ್ ಸ್ಟಿಲ್ ಟೇಕ್ ಇಟ್ ಫ್ರಮ್ ಮೀ ದಟ್ ಬ್ರೆಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್ ವೇರ್ ಯು ಹ್ಯಾವ್ ಟು ಸ್ಟಾರ್ಟ್ ಗಿವಿಂಗ್ ದ ಬೇಬಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಯಾಕೆ ಅಂದರೆ ಬೇಬಿಗೆ ಆ ಬ್ರೆಸ್ಟ್ ಮಿಲ್ಕಿಂದ ಬರೋ ಹಾಲು ಏನಿರುತ್ತದಲ್ಲ ಅದರಲ್ಲಿ ಕೊಲೆಸ್ಟ್ರಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೇಕ್ ಇಟ್ ಶ್ಯೂರ್ ದಟ್ ಇನಿಷಿಯಲ್ ಮಿಲ್ಕ್ ಗೋಸ್ ಟು ದ ಬೇಬಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಬೇಬಿಗೆ ಆ ಫಾರ್ಮುಲಾ ಫೀಡಲ್ಲಿ ಇರೋ ಟೇಸ್ಟು ಒಂದೊಂದು ಟೈಮ್ ಬ್ರೆಸ್ಟ್ ಮಿಲ್ಕಲ್ಲಿ ಸಿಗಲ್ಲ. ಸೊ ಇಟ್ ಮೈಟ್ ಗೆಟ್ ಅಕ್ವೈಂಟೆಡ್ ಆ್ಯಂಡ್ ಈಸಿಯಾಗಿ ಆ ಬಾಟ್ಲಲ್ಲಿ ಫ್ಲೋ ಆಗುತ್ತಲ್ಲ, ಆವಾಗ ಅದು ಲ್ಯಾಚು ಮಾಡಲ್ಲ. ಸೊ ಯು ಶುಡ್ ಜಸ್ಟ್ ಮೇಕ್ ಇಟ್ ಶ್ಯೂರ್ ದಟ್ ಯು ಜಸ್ಟ್ ಬ್ರೆಸ್ಟ್ ಫೀಡ್ ಓನ್ಲಿ ಫಸ್ಟ್ 6 months. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಫೀಡಿಂಗ್ ಟೈಮಲ್ಲಿ ನಾವು ಹೇಗೆ ಯಾವ ಪೊಸಿಷನ್ ಹಾಕ್ಕೊಬೇಕು ಅಂದರೆ, head, baby's head should be little bit in a raised position, and the head, thale, kattu ಮತ್ತೆ ಬಾಡಿ, ವಾಟ್ ಎವರ್ ದಟ್ ಆಲ್ ದ ಬಾಡಿ ಶರೀರ ಭಾಗ ಇರುತ್ತಲ್ಲ ಅದೆಲ್ಲನೂ ಒಂದೇ ಲೈನಲ್ಲಿ ಅಲೈನ್ ಆಗಿರಬೇಕು. ಸೊ ದ್ಯಾಟ್ ಏನೇ ಹಾಲು ಬೇಬಿ ಕುಡಿಯುತ್ತೋ ಅದು ಕರೆಕ್ಟಾಗಿ ಹೊಟ್ಟೆ ಭಾಗಕ್ಕೆ ರೀಚ್ ಆಗುತ್ತೆ. ನೀವು ಅಬ್ನಾರ್ಮಲ್ ಪೊಸಿಷನಲ್ಲಿ ಇಟ್ಕೊಂಡ್ರೆ ಬೇಬಿ ಕುಡಿಯೋದಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ ಮೈಟ್ ಕಮ್ ಔಟ್ ಇನ್ ದ ನೋಸ್, ಚೋಕ್ ಆಗ್ಬೋದು. ಸೊ ಸ್ವಲ್ಪ ಇಟ್ ಮೈಟ್ ಹ್ಯಾವ್ ಎ ಬ್ರೀತಿಂಗ್ ಡಿಫಿಕಲ್ಟಿ ಆಲ್ಸೋ. ಸೊ ಫೀಡಿಂಗ್ ಟೈಮಲ್ಲಿ ಕರೆಕ್ಟಾಗಿ ಒಂದು ಕಂಫರ್ಟಬಲ್ ಚೇರಲ್ಲಿ ಕೂತ್ಕೊಂಡು, ಹಿಂದೆಗಡೆ ಒಂದು ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಫೀಡಿಂಗ್ ಪಿಲ್ಲೋಸ್ ಹೆಲ್ಪ್ ತೊಗೊಬೋದು. ಆ್ಯಂಡ್ ವಾಟ್ ಎವರ್ ದ ಫೀಡಿಂಗ್ ಇನ್ನರ್ಸ್ ಆಗಿರ್ಬೋದು, ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್ ಅವೈಲಬಲ್ ಇನ್ ದ ಮಾರ್ಕೆಟ್, ಯು ಮೇಕ್ ಯೂಸ್ ಆಫ್ ಆಲ್ ದೋಸ್ ಥಿಂಗ್ಸ್. See, like this feeding pillows you might get it where the head end would be raised in a very easier manner, so that ಈ ಥರ ಲೀವ್ಸ್ ಇರುತ್ತೆ ಎರಡು ಕಡೆ. ಸೊ ಇದನ್ನು ಒಂದು ಕಡೆ ಈ ಥರ ಇಟ್ಕೊಂಡ್ರೆ ದ ಅದರ್ ಸೈಡ್ ಹೆಡ್ ಎಂಡ್ ಕಡೆ ನೀವು ರೈಸ್ಡ್ ಆಗಿ ಇಟ್ಕೊಂಡು ಬಾಡಿ ಪಾರ್ಟ್ ಮೈಟ್ ಕಮ್ ಇನ್ ಅ ಸ್ಲ್ಯಾಂಟಿಂಗ್ ವೇ ಡೌನ್. ಸೊ ದಿಸ್ ವುಡ್ ಮೇಕ್ ಶ್ಯೂರ್ ದಟ್ ವಾಟ್ ಎವರ್ ದ ಬೇಬಿ ಹ್ಯಾಸ್ ದ ಮಿಲ್ಕ್, ಇಟ್ ಗೋಸ್ ಡೌನ್ ಈಸಿಯರ್. ಆ್ಯಂಡ್ ನೀವು ಎಲ್ಲಿ ಬೇಕಂದ್ರೂ ಅದನ್ನು ಯೂಸ್ ಮಾಡ್ಕೊಬೋದು. ಮೇಕ್ ಇಟ್ ಶ್ಯೂರ್ ದಟ್ ವೆಲ್ ಫೀಡಿಂಗ್ ಯು ಜಸ್ಟ್ ಸಿಟ್ ಆನ್ ಅ ಕಂಫರ್ಟಬಲ್ ಸೀಟರ್, ರೆಸ್ಟ್ ಯುವರ್ ಆರ್ಮ್ಸ್ ಸೊ ದಟ್ ಡಸಂಟ್ ಸ್ಟ್ರೈನ್ ಯುವರ್ ಬ್ಯಾಕ್. ಫೀಡಿಂಗ್ ಇಸ್ ನಾಟ್ ಅ 1 day ಅಫೇರ್ ಆರ್ 1 week ಅಫೇರ್. ಇದು 1 ದಿನ ಇಲ್ಲ, 2 ದಿನ ಇಲ್ಲ, 1 ವಾರದಲ್ಲಿ ಮುಗ್ದೋಗೋದಲ್ಲ. ಯು ಹ್ಯಾವ್ ಟು ಜಸ್ಟ್ ಗಿವ್ ಇಟ್ ಫಾರ್ say 6 months definitely, and it can continue up to 1 year or 2 years, whichever way it is possible for you. Okay, so you just ensure that you sit in a proper comfortable position, first and foremost thing. And feeding position baby ge, it should be in a slanting position so that the head is little bit raised. And one more thing, while latching breast kade ಹಾಕೊಳ್ಳುವಾಗ ಎರಡು ಫಿಂಗರು ನಿಪಲ್ ರೀಜನ್ ಇರುತ್ತಲ್ಲ ಅದು ಸುತ್ತಲೂ ಇರೋ ಆ ಬ್ಲ್ಯಾಕಿಶ್ ರೀಜನ್ ಮೇಲೆ ಕೈ ಇಟ್ಕೊಂಡು make sure that other breast tissue is being pulled back side, so that when the baby is latching, ಅದು ಲ್ಯಾಚ್ ಮಾಡುವಾಗ ಕಚ್ಕೊಂಡಿರುವಾಗ ನಿಪ್ಪಲ್ ಒಳಗಡೆ ಇರುತ್ತೆ. ಆ್ಯಂಡ್ ಪೆರಿಯೋ ಏರಿಯೋಲರ್ ಆ ಬ್ಲ್ಯಾಕಿಶ್ ರೀಜನ್ 3/4 ಅದು ಕರೆಕ್ಟಾಗಿ ಆಲ್ 360 ಡಿಗ್ರಿ ಅದು ಕಚ್ಕೊಂಡಿರಬೇಕು. ಆವಾಗಲೇ ಮಗು ನೆಗೆಟಿವ್ ಸೆಕ್ಷನ್ ಕೊಡೋದ್ರಿಂದ ಹಾಲು ಮೇಲೆಯಿಂದ ಕರೆಕ್ಟಾಗಿ ಏನಾದರೂ ಪ್ರೊಡ್ಯೂಸ್ ಆಗುತ್ತೋ ಇಟ್ ವುಡ್ ಎಂಟರ್ ಇಟ್ಸ್ ಮೌತ್ ಪ್ರಾಪರ್ಲಿ. ಅದರ್ವೈಸ್ ಅದು ಸಕ್ ಮಾಡುವಾಗ ದ ಏರ್ ಅಂದರೆ ಗಾಳಿ ದಟ್ ಮೈಟ್ ಎಂಟರ್ ಇನ್ ದ ಸ್ಟಮಕ್ ಆ್ಯಂಡ್ ಇಟ್ ಮೈಟ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಕೊಲಿಕ್, ಸ್ವಲ್ಪ ಹೊಟ್ಟೆ ನೋವು ಆ ಥರ ಎಲ್ಲ ಬರ್ಬೋದು. ಸೊ ಎನ್ಶ್ಯೂರ್ ದಟ್ ವೆನ್ ಯು ಆರ್ ಪುಟ್ಟಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಫಾರ್ ಬ್ರೆಸ್ಟ್ ಫೀಡಿಂಗ್,
ಪುಟ್ ದ ಬೇಬಿ ಇನ್ ಪ್ರಾಪರ್ ಪೊಸಿಷನ್, ಕೀಪ್ ಯೋರ್ ಬೋತ್ ದ ಫಿಂಗರ್ಸ್ ಅಬೌವ್, ಅಂದರೆ ನಿಪ್ಪಲ್ಗೆ ಎರಡೂ ಕಡೆ ಮೇಲೆ ಕೆಳಗಡೆ ಇಟ್ಕೊಂಡು ಅದರ್ ಬ್ರೆಸ್ಟ್ ಟಿಶ್ಯೂ ಯು ಶುಡ್ ಜಸ್ಟ್ ಪುಷ್ ಇಟ್ ಔಟ್. ಯಾಕೆ ಅಂದರೆ ಅದನ್ನು ಮೂಗಿನ ಭಾಗದಲ್ಲಿ ಏನಾದರೂ ಮಗುಗೆ ಅಬ್ಸ್ಟ್ರಕ್ಟ್ ಆದರೆ ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು ಮಗುಗೆ. ಸೊ ಯು ಮೇಕ್ ಶ್ಯೂರ್ ದಟ್ ಒನ್ ಆಲ್ಸೋ ಆ್ಯಂಡ್ ಪುಟ್ ಇಟ್ ಪ್ರಾಪರ್ಲಿ ಟೈಟ್ಲಿ ನಿಯರ್ ದ ಏರಿಯೋಲಾ ಸೊ ದಟ್ ಇಟ್ ಲ್ಯಾಚಸ್ ಆಲ್ 360 ಡಿಗ್ರಿ ಕರೆಕ್ಟಾಗಿ ಲ್ಯಾಚಿಂಗ್ ಪೊಸಿಷನಲ್ಲಿ ಅದು ಕಚ್ಕೊಂಡಿರಬೇಕು. ಸೊ ದ್ಯಾಟ್ ವಾಟ್ ಎವರ್ ದ ಸೆಕ್ಷನ್ ಪ್ರೆಷರ್ ದ ಬೇಬಿ ಗಿವ್ಸ್, ಮಿಲ್ಕ್ ವಿಲ್ ಬಿ ಗೋಯಿಂಗ್ ಇನ್ಸೈಡ್ ದ ಬೇಬಿ ಸ್ಟಮಕ್. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಫಾರ್ 10-15 ಡೇಸ್ ಸ್ವಲ್ಪ ಕಷ್ಟ ಆಗ್ಬೋದು ಇದು, ಬಟ್ ಸ್ಟಿಲ್ ಯು ಶುಡ್ ಬಿ ಪರ್ಸಿಸ್ಟೆಂಟ್ಲಿ ಗಿವಿಂಗ್. ಎಲ್ಲರೂ ಇಲ್ಲ ಮಗು ಹಾಲು ಕುಡಿತಾ ಇಲ್ಲ, ಮಗುಗೆ ಹಾಲು ಬರ್ತಾ ಇಲ್ಲ, ಇಂಥ ಕ್ವೆಶನ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಕೀಪ್ ಗಿವಿಂಗ್. ಇವಾಗ ಕೊಡೋದ್ರಿಂದ ಅಲ್ಲಿ ನಿಪ್ಪಲ್ ರೀಜನಲ್ಲಿ ಕೆಲವೊಬ್ಬರಿಗೆ ಅದು ಹಿಂದೆ ಇರ್ಬೋದು, ಇಲ್ಲ ಕೆಲವೊಬ್ಬರಿಗೆ ಕರೆಕ್ಟಾಗಿ ಫಾರ್ಮ್ ಆಗಿರಲ್ಲ, ಕೊಡ್ತಾ ಅದು ಕರೆಕ್ಟ್ ಆಗುತ್ತೆ. ಬಟ್ ಇಫ್ ಸಮ್ ಕಂಪ್ಲೇಂಟ್ಸ್ ಆರ್ ದೇರ್, ಯು ಕ್ಯಾನ್ ವಿಸಿಟ್ ಯುವರ್ ಡಾಕ್ಟರ್ to address those things. But still remind, one important thing to remember is that you should keep giving. ಎಷ್ಟಕ್ಕೆಷ್ಟು ನೀವು ಹಾಲು ಕೊಡ್ತೀರೋ ಅಷ್ಟಕ್ಕಷ್ಟು ನಿಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ ವೆನ್ ಯು ಟೇಕ್ ಅ ಹೆಲ್ದಿ ಡಯಟ್. ಓಕೆ, ಆ ಡಯಟ್ ಏನೇನೆಲ್ಲ ಊಟ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಯು ಜಸ್ಟ್ ನೋ ವಾಟ್ ಇಸ್ ದ ಪೊಸಿಷನಿಂಗ್ ಆ್ಯಂಡ್ ಹೌ ಟು ಮೇಂಟೈನ್ ಯುವರ್ ಸೆಲ್ಫ್ ಡ್ಯೂರಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ 10-15 ಡೇಸಲ್ಲಿ ಇನಿಷಿಯಲ್ ಡೇಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ನಿಪ್ಪಲ್ ರೀಜನಲ್ಲಿ ಸ್ವಲ್ಪ ಕ್ರ್ಯಾಕ್ಸ್, ಸೋರ್ ನಿಪ್ಪಲ್ ಆಗೋದು, ಇಲ್ಲ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ಬೋದು. ಸೊ ಆವಾಗ ಏನು ಮಾಡಬೇಕು ಅಂದರೆ ಬಿಫೋರ್ ದಟ್ ಹ್ಯಾಪನ್ಸ್ ಓನ್ಲಿ ಇನಿಷಿಯಲ್ ಡೇಸಲ್ಲೇ ಲೈಕ್ ಸ್ವಲ್ಪ ನೋವು ಬರುವಾಗಲೇ ಅದನ್ನು ಮಾಯ್ಸ್ಟಾಗಿ ಇಟ್ಕೊಬೇಕು. ಯು ಕ್ಯಾನ್ ಅಪ್ಲೈ ಯೋರ್ ಆನ್ ಬ್ರೆಸ್ಟ್ ಮಿಲ್ಕ್ ಓನ್ಲಿ, ಆರ್ ಯು ಕ್ಯಾನ್ ಜಸ್ಟ್ ಅಪ್ಲೈ ಲಿಟಲ್ ಬಿಟ್ ಆಫ್ ಇದು ನಿಪ್ ಕೇರ್ ಬಟರ್ ಆಯಿಂಟ್ಮೆಂಟು ಅದು ಇದು ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ದಟ್ ಒನ್ ಯು ಕ್ಯಾನ್ ಅಪ್ಲೈ ವೆನ್ ಯು ಆರ್ ನಾಟ್ ಫೀಡಿಂಗ್ ದ ಬೇಬಿ. ಸೊ ಯು ಶುಡ್ ಫೀಡ್ ದ ಬೇಬಿ, ದೆನ್ ಅಪ್ಲೈ ದ ಕ್ರೀಮ್, ದೆನ್ ಅಗೇನ್ ವೆನ್ ಯು ಆರ್ ಫೀಡಿಂಗ್ ದ ಬೇಬಿ ಯು ಹ್ಯಾವ್ ಟು ಕ್ಲೀನ್ ಇಟ್. ಓಕೆ, ದಿಸ್ ಇಸ್ ದ ಟ್ರಿಕ್ ಬಿಹೈಂಡ್ ದ್ಯಾಟ್. ಆ್ಯಂಡ್ ಮೇಕ್ ಇಟ್ ಶ್ಯೂರ್ ದಟ್ ಅಲ್ಲಿ ಬ್ಲೀಡಿಂಗ್ ಸ್ಪಾಟಲ್ಲಿ ಏನಾದರೂ ಕ್ರ್ಯಾಕ್ಸ್ ಬಿಟ್ಟಿದೆ, ಇಲ್ಲ ಏನಾದರೂ ಬ್ಲಡ್ ಕಾಣಿಸ್ಕೊತಾ ಇದೆ ಅಂದರೆ ಆ ಕಡೆ ಮಗು ಖಂಡಿತ ಕುಡಿಯಲ್ಲ. ಯು ಜಸ್ಟ್ ಮೇಕ್ ಇಟ್ ಶ್ಯೂರ್ ದಟ್ ಯು ಗೆಟ್ ಔಟ್ ಆಫ್ ದ ಕ್ರ್ಯಾಕ್ ನಿಪ್ಪಲ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕೆಲವೊಬ್ಬರಿಗೆ ಹಾಲು ಸ್ವಲ್ಪ ಜಾಸ್ತಿ ಹರಿಬೋದು, ಇಲ್ಲ ಕೆಲವೊಬ್ಬರಿಗೆ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರ್ಬೋದು. ಸೊ ವಾಟ್ ಎವರ್ ಇಟ್ ಇಸ್, ಯು ಮೇಕ್ ಶ್ಯೂರ್ ದಟ್ ಯುವರ್ ಹೈಜೀನ್ ಇಸ್ ಬೀಯಿಂಗ್ ಮೇಂಟೈನ್ಡ್ ಇನ್ ದಿಸ್ ಪೀರಿಯಡ್. ಮಗುನೂ ಸಹ ಆ ಹಾಲಿನ ವಾಸನೆ ಬರ್ತಾ ಇದ್ದರೆ ಮಗುನೂ ಹಾಲು ತೊಗೊಳ್ಳಲ್ಲ. ಯು ಜಸ್ಟ್ ಮೇಂಟೈನ್ ಯುವರ್ ಹೈಜೀನ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬೆಳಗ್ಗೆ ಒಂದು ಸತಿ ಇಲ್ಲ ಈವ್ನಿಂಗ್ ಒಂದು ಸತಿ, 2 ಸತಿ ಸ್ವಲ್ಪ ವಾರ್ಮ್ ಲಿಟಲ್ ಬಿಟ್ ಆಫ್ ಗುಡ್ ಅಮೌಂಟ್ ಆಫ್ ಹಾಟ್ ವಾಟ್ರಲ್ಲಿ ಸ್ನಾನ ಮಾಡೋದ್ರಿಂದ ಯುವರ್ ಬಾಡಿ ಪೇನ್ಸ್ ವುಡ್ ಗೋ ಡೌನ್, ಯು ವುಡ್ ಆಲ್ಸೋ ಗೆಟ್ ನೈಸ್ ಸ್ಲೀಪ್ ಆ್ಯಂಡ್ ದ ಬೇಬಿ ವುಡ್ ಆಲ್ಸೋ ಗೆಟ್ ಗುಡ್ ಅಮೌಂಟ್ ಆಫ್ ಹೈಜಿನಿಕ್ ಮಿಲ್ಕ್. ಓಕೆ, ದಿಸ್ ಇಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ವಾಟ್ ಎವರ್ ಯು ಟೈಮ್ ಯು ಹ್ಯಾವ್ ನಾ, ದ ಸ್ಲೀಪಿಂಗ್ ಟೈಮ್, ಬೇಬಿ ಮಲ್ಕೊಳ್ಳುವಾಗ ಎನ್ಶ್ಯೂರ್ ದಟ್ ಯು ಆಲ್ಸೋ ಸ್ಲೀಪ್. ಓಕೆ, so these are the important tips. So the feeding positioning and immediate post delivery, don't discard that colostrum thing and make sure that the initial milk goes to the baby properly. And milk ಕೊಡುವಾಗ ಒಂದು ಬ್ರೆಸ್ಟಲ್ಲಿ ಕಂಪ್ಲೀಟಾಗಿ ಕೊಟ್ಬಿಟ್ಟು ಇನ್ನೊಂದು ಬ್ರೆಸ್ಟ್ಗೆ ಹಾಕ್ಕೊಳ್ಳಿ. ಯಾಕಂದರೆ 15 ಮಿನಿಟ್ಸ್, ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆಗುತ್ತೆ ಒಂದು ಬ್ರೆಸ್ಟ್ ಮಿಲ್ಕ್ ಫುಲ್ಲು ಒಂದು ಕಡೆ ಕುಡಿಯೋದಕ್ಕೆ. ಒಂದು 5 ನಿಮಿಷ ಈ ಕಡೆ ಹಾಕ್ಕೊಂಡು ಒಂದು 5 ನಿಮಿಷ ಆ ಕಡೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಓನ್ಲಿ ದ ಫೋರ್ ಮಿಲ್ಕ್, ಆ ವಾಟ್ರಿ ಪಾರ್ಟ್ ಏನಿರುತ್ತೋ ಅದನ್ನ ಮಾತ್ರ ಹೋಗಿರುತ್ತೆ. ದ ಥಿಕ್ ಮಿಲ್ಕ್ ವಿಚ್ ವುಡ್ ಕ್ವೆಂಚ್ ಇಟ್ಸ್ ಹಂಗರ್ನ, ದಟ್ ವುಡ್ ಹ್ಯಾವ್ ನಾಟ್ ಗಾನ್ ಇನ್ಸೈಡ್. ಸೊ ಮೇಕ್ ಶ್ಯೂರ್ ದಟ್ ಆಲ್ ದ ಮಿಲ್ಕ್ ಫ್ರಮ್ ಒನ್ ಬ್ರೆಸ್ಟ್ ವುಡ್ ಗೆಟ್ ಕಂಪ್ಲೀಟ್ಲಿ ಅದು ಫೀಡ್ ಮಾಡಿದ ಮೇಲೆ ನೆಕ್ಸ್ಟ್ ಬ್ರೆಸ್ಟ್ಗೆ ಹಾಕ್ಕೊಳ್ಳಿ. ದಟ್ ವುಡ್ ಎನ್ಶ್ಯೂರ್ ದಟ್ ಮಗುಗೂ ಹಾಲು ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರೊಡಕ್ಷನ್ನು ಹೆಚ್ಚಾಗುತ್ತೆ. This is also very important. So take this one from me as a important advice, that breastfeeding position, initial colostrum milk, and ensure that you give only breast milk. And if at all you're not feeling that sufficient milk is given, go and have a visit with your gynecologist, talk to them, and ensure that there is no sufficient milk before you start any supplements. And there are some galactogogues to increase the breast milk. That also I will give an idea in the next video. And positioning is very important, and take help of all the things whatever has been available as the breastfeeding pillows agirli illa bathtubs agirli. Make yourself comfortable in the post delivery period. That first 3 months iruttala, that is a critical period where the baby would also be getting adjusted to the new world. So you should take that one in brain. ಇಷ್ಟು ದಿನ ಆಗ್ಬೋದು. ಸೊ ಫಸ್ಟ್ 1.5 to 3 months ತೊಗೊಳುತ್ತೆ ಬೇಬಿಗೂ ಇದು ಡೇ ಟೈಮ್ ಇಲ್ಲ ನೈಟ್ ಟೈಮ್ ಅಂತ ಗೊತ್ತಾಗೋದಕ್ಕೆ. ಸೊ ಟಿಲ್ ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದೆನ್ ಆಫ್ಟರ್ ದಟ್ ಯು ವಿಲ್ ಗೆಟ್ ಯೂಸ್ ಟು ದ ರೊಟೀನ್.
ಆ್ಯಂಡ್ ಆಸ್ ಮಚ್ ಆಸ್ ಪಾಸಿಬಲ್ ಅವಾಯ್ಡ್ ಗಿವಿಂಗ್ ಸಪ್ಲಿಮೆಂಟ್ಸ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನೀವು ಯಾವುದೇ ಪಾತ್ರೆ ತೊಳೆಯೋದೇ ಆಗಿರಲಿ, ಇಲ್ಲ ಸ್ಟೆರಿಲೈಸ್ ಮಾಡೋದೇ ಆಗಿರಲಿ, ಬ್ರೆಸ್ಟ್ ಪಂಪ್ ಯೂಸ್ ಮಾಡೋದೇ ಆಗಿರಲಿ, ಅದಕ್ಕೆಲ್ಲ ಏನೂ ಟೈಮ್ ವೇಸ್ಟ್ ಮಾಡಲ್ಲ. ನೀವು ಸಪ್ಲಿಮೆಂಟ್ಸ್ ಏನಾದರೂ ಕೊಡೋಕ್ಕೆ ಶುರು ಮಾಡಿದ್ರೆ ಆಲ್ ದಿಸ್ ಥಿಂಗ್ಸ್ ವುಡ್ ಬಿ ದೇರ್, ವೇರ್ ಇಟ್ ವುಡ್ ಡಬಲ್ ದ ಸ್ಟ್ರೆಸ್ ವಾಟ್ ಎವರ್ ಯು ಹ್ಯಾವ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, you just make sure that all the positive things from the breast feeding ಕೊಡೋದ್ರಿಂದ ನೀವು ಬೇಗನೆ ಸಣ್ಣ ಆಗ್ತೀರಾ, ನಿಮ್ಮದು ಗರ್ಭಕೋಶನೂ ಬೇಗನೆ ಅದು ಕಂಟ್ರಾಕ್ಟ್ ಆಗಿ ಒಂದು ಪೊಸಿಷನ್ಗೆ ಹೋಗುತ್ತೆ. ಯು ವುಡ್ ಆಲ್ಸೋ ಬಿ ಪ್ರೊಟೆಕ್ಟೆಡ್ ಫ್ರಮ್ ದಿಸ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಮಗುಗೂ ಸಹ ಈ ಡೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಅಲೈನ್ ಆಗುತ್ತೆ. ಅದು ಬಾಯಿನ ರೀಜನಲ್ಲಿ ಮಸಲ್ಸ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಬಾಂಡೇಜ್ ಬರುತ್ತೆ. ಆ್ಯಂಡ್ ಬ್ರೆಸ್ಟ್ ಮಿಲ್ಕಲ್ಲಿ ಸಿಗೋ ಆ್ಯಂಟಿಬಾಡೀಸು ಮತ್ತು ವಾಟ್ ಎವರ್ ದ ಪ್ರೋಟೀನ್, ಫ್ಯಾಟ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸು ಅದು ಯಾವುದೇ ಸಪ್ಲಿಮೆಂಟಲ್ಲೂ ಇಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಬೋತ್ ದ ಮದರ್ ಆ್ಯಂಡ್ ದ ಬೇಬಿ. ಓಕೆ, ಹ್ಯಾವ್ ಹೆಲ್ದಿ ಬೇಬಿ ಆ್ಯಂಡ್ ಹೆಲ್ದಿ ಫ್ಯೂಚರ್.